ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಡೇ ವ್ಲಾಗ್. ಈ ವ್ಲಾಗು ತುಂಬ ಗ್ಯಾಪ್ ತೊಗೊಂಡು ಮಾಡ್ತಾಯಿದ್ದೀನಿ, ಏಕೆಂದರೆ ತುಂಬ ಹುಷಾರಿರಲಿಲ್ಲ. ಸೊ ಅದರಿಂದ ಅದಾದಮೇಲೆ ಎಕ್ಸಾಮ್ ಕೂಡ ನಡೀತಾ ಇದೆ ನನ್ನದು ಕಾಲೇಜಲ್ಲಿ. ಸೊ ಅದು ಮುಗಿಸ್ಕೊಂಡು ತಿರ್ಗಾ ಈ ಕಡೆ ಹುಷಾರೂ ಇರಲಿಲ್ಲ. ಸೊ ಅದರಿಂದ ತುಂಬ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೆ. ಇವತ್ತು ಈ ವ್ಲಾಗ್ನ ಸುಮ್ಮನೆ ಎಷ್ಟೋ ದಿನ ಆಗಿತ್ತಲ್ಲ ಅಂತ ಡೈಲಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ವ್ಲಾಗ್ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇರೋದು 2:45 ಆಗಿದೆ, ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದು ಟ್ಯಾಬ್ಲೆಟ್ ಕೊಟ್ಟಿದ್ರು, ಅದು ತೊಗೊಂಡು ಮಲ್ಕೊಂಬಿಟ್ಟಿದ್ದೆ. ಸೊ ಇವಾಗ ಎದ್ದು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಜಾಸ್ತಿ ಇತ್ತು. ಸೊ ಅದರಿಂದ ಸುಮ್ಮನೆ ಹಂಗೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹುಷಾರಿಲ್ಲ ಅಂದಾಗಂತೂ ಈ ಮಕ್ಕಳನ್ನ ನಿಭಾಯಿಸ್ಕೊಂಡು ಮನೆ ಕೆಲಸ ಮಾಡೋದು ತುಂಬ ಕಷ್ಟ. ಅದೇ ಟೈಮಿಗೆ ಆಲ್ಮೋಸ್ಟ್ 7 days ಆಯಿತು ಕೆಲ್ಸಕ್ಕೆ ಬರದೆ. ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ಹೋಗಿದ್ರು. ಸೊ ಅದರಿಂದ ಲೀವ್ ಹಾಕಿದ್ದಾರೆ ಅವರು. 7 days ಫುಲ್ ನಂದೇ ಕ್ಲೀನಿಂಗು. ನೋಡೋಣ, ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರಾ ಇಲ್ವಾ ಅಂತ ನೋಡಬೇಕು. ಅಲ್ಲಿ ಗಂಟ ಕಿಚನ್ ನನಗೆ ನೀಟಾಗಿರಬೇಕು. ಏನೇ ಅಡುಗೆ ಮಾಡಬೇಕು ಅಂದರೂ ನಂಗೆ ಕ್ಲೀನಾಗಿದ್ರೇ ಅಡುಗೆ ಮಾಡೋಕ್ಕಾಗೋದು, ಇಲ್ಲಾಂದರೆ ಅಡುಗೆ ಮಾಡೋ ಮನಸ್ಸೇ ಬರೋಲ್ಲ. ಸೊ ಅದರಿಂದ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗ ಮಾತಾಡಿಸ್ತಾ ಇದ್ದ. ಅವನ ಹತ್ರ ಮಾತಾಡಿಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಎಲ್ಲ ಮುಗಿಸಿ ತಲೆ ತುಂಬ ನೋವ್ತಾಯಿತ್ತು ಅಂತ ಕಾಫಿ ಮಾಡ್ಕೊಂಡು ಕುಡಿದೆ. ಕಾಫಿ ಅಂತೂ ನನಗೆ ಸ್ಟೀಲ್ ಲೋಟದಲ್ಲೇ ಇರಬೇಕು. ಗ್ಲಾಸಿನ ಲೋಟದಲ್ಲಿ ಕುಡಿದ್ರೆ ನನ್ನ ಸ್ಯಾಟಿಸ್ಫಿಕೇಷನ್ಗೆ ಕರೆಕ್ಟಾಗಿರಲ್ಲ ಕಾಫಿ ಹೆಂಗೆ ಮಾಡಿದ್ರು ನನಗೆ ಸ್ಟೀಲ್ ಲೋಟದಲ್ಲಿ ಕುಡಿದ್ರೇ ಅದೊಂದು ಸಮಾಧಾನ. ಯಾಕೆಂದರೆ ಅದು ನನ್ನ ಅಭ್ಯಾಸ. ಇದು ಆ್ಯಕ್ಚುಲಿ ಎಷ್ಟೋ ಮಿಡ್ಲ್ ಕ್ಲಾಸ್ ಲೈಫ್ ಅಲ್ಲಿ ಇರ್ತಾರಲ್ಲ ಅವರ ಅಭ್ಯಾಸ ಕೂಡ. ಅದಾದಮೇಲೆ ಮಿಡಿಲ್ ಕ್ಲಾಸ್ ಅಂದಾಗ ಒಂದು ಜ್ಞಾಪನ ಬಂತು. ತುಂಬ ಜನ ಹೇಳ್ತಾರೆ, ಮೇನ್ ಈಗ ನನಗೆ ಹುಷಾರಿಲ್ಲ ಅನ್ನೋದು ಒಂದು ಕಾರಣ ಆದರೆ ಅಷ್ಟು ದಿವಸ ವೀಡಿಯೋ ಮಾಡದೇ ಇರೋದು ಕೂಡ ಇದು ಒಂದು ಕಾರಣ. ಏಕೆಂದರೆ ಎಲ್ಲರೂ ಹೇಳ್ತಾರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು. ಬ್ಯಾಕ್ಗ್ರೌಂಡ್ ಇನ್ ದ ಸೆನ್ಸ್ ಮನೆ ದೊಡ್ಡದಾಗಿರಬೇಕು ವ್ಲಾಗ್ಗಳು ಮಾಡೋದಕ್ಕೆ. ಚಿಕ್ಕ ಮನೇಲಿರೋರು ಮಾಡೋಕ್ಕಾಗಲ್ಲ. ಅದಾದಮೇಲೆ ಏನು ಮನೆ ಯಾವಾಗಲೂ ಒಂಥರ ಡಿಫ್ರೆಂಟಾಗಿ ಸ್ಟ್ಯಾಂಡರ್ಡಾಗಿರಬೇಕು ಅಂತ ಅಂತಾರೆ. ಸ್ಟ್ಯಾಂಡರ್ಡಾಗಿರೋರೇ ಮಾಡಬೇಕು ಅಂದರೆ ಮಿಡಲ್ ಕ್ಲಾಸಲ್ಲಿರೋರು ಮಾಡೋಕ್ಕೆ ಆಗೋಲ್ಲ ನನ್ನ ಪ್ರಕಾರ. ಯಾವುದೇ ವ್ಲಾಗ್ಸ್ಗಳಾಗಿರ್ಬೋದು, ದೊಡ್ಡ ಮನೆ ಮಾಡೋದು ಹೆಚ್ಚಲ್ಲ. ನಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಬೇಕು. ನನಗೆ ಯಾವತ್ತೂ ದೊಡ್ಡ ಮನೆ ಮಾಡಬೇಕು ಅಂತ ಅನಿಸಿಲ್ಲ. ಇವಾಗಿರೋ ಮನೆ ನನಗೆ ಕರೆಕ್ಟಾಗಿದೆ. ಗೆಸ್ಟ್ಗಳು ಅಷ್ಟೇ ಎಲ್ಲೋ ಅಪರೂಪಕ್ಕೆ ಬರ್ತಾರೆ, ಅವ್ರಿಗೋಸ್ಕರ ನಾವು ಮನೆ ಮಾಡೋಕ್ಕಾಗಲ್ಲ. ಅವಶ್ಯಕತೆ ಇದ್ದರೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಆದರೆ ನನಗೆ ಅವಶ್ಯಕತೆ ಇಲ್ಲ. ಸುಮ್ಮನೆ ಅನ್ನೆಸೆಸರಾಗಿ ನಾನು ದೊಡ್ಡ ಮನೇಲಿದ್ದೀನಿ, ನಾನು ದೊಡ್ಡದಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಸೊ ಅದರಿಂದ ಇರೋ ಮನೇಲೇ ಇರೋಣ ಅಂತ ಈಗ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ಇರೋ ಮನೇಲೇ ವ್ಲಾಗ್ ಮಾಡ್ತಾಯಿದ್ದೀನಿ. ಏಕೆಂದರೆ ಮನೆ ಚಿಕ್ಕದೇ ಇರ್ಬೋದು, ಆದರೆ ಮನಸ್ಸು ಯಾವತ್ತೂ ಚಿಕ್ಕದಲ್ಲ ಅನ್ನೋದನ್ನ ನಾನು ನಂಬಿದ್ದೀನಿ. ಮನೆ ಚಿಕ್ಕದು ಏನಕ್ಕೆ ಇರಬೇಕು ಅಂತ ಅಂದರೆ ಮೇನ್ಲಿ ಈಗ ಮಕ್ಳುಗಳು ಆಟ ಆಡೋದಕ್ಕೆಲ್ಲ ದೊಡ್ಡ ಸ್ಪೇಸ್ ಬೇಕು, ಹೌದು ಇಲ್ಲ ಅಂತ ಅನ್ನಲ್ಲ. ಆದರೆ ದೊಡ್ಡ ಮನೆ ನನಗೇನೋ ದೊಡ್ಡ ಮನೆ ಇಷ್ಟ ಆಗೋಲ್ಲ. ಏನೇ ಇದ್ದರೂ ಚಿಕ್ಕದಾಗಿರಬೇಕು. ಏಕೆಂದರೆ ನಾವು ಇಲ್ಲಿದ್ದೀವಿ ಅಂತ ಅಂದರೆ ನಮ್ಮ ಇನ್ನೊಬ್ಬರು ಕಾಣಿಸ್ಕೊಬೇಕು, ಆ ಥರ ಇರಬೇಕು. ಅದನ್ನು ಬಿಟ್ಟು ಒಬ್ಬರು ಒಂದು ರೂಮಲ್ಲಿ ಸೇರ್ಕೊಳ್ಳೋದು, ಇನ್ನೊಬ್ಬರು ಇನ್ನೊಂದು ರೂಮಲ್ಲಿ ಸೇರ್ಕೊಳ್ಳೋದು, ಅದು ನನಗೆ ಇಷ್ಟನೇ ಆಗೋಲ್ಲ. ಸೊ ಅದರಿಂದ ಮೇಯ್ನ್ಲಿ ನಾನು ಮದುವೆ ಆದಾಗಿಂದನೂ ಇದೇ ಮನೇಲೇ ಇರೋದು. ಒಂದು ಬಾಂಡಿಂಗ್, ಒಂದು ಸೆಂಟಿಮೆಂಟ್ ಅನ್ನೋದು ಈ ಮನೆ ಮೇಲೆ ನನಗೆ ಕ್ರಿಯೇಟ್ ಆಗಿದೆ. ಅದು ಮೇನ್ ರೀಸನ್ನು. ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ರಮ್ 4 years ಇಲ್ಲಿದ್ದೀನಿ. ಯಾವತ್ತೂ ಚೇಂಜ್ ಮಾಡಬೇಕಂತೂ ನನಗೆ ಅನಿಸಿಲ್ಲ. ಈಗ ಗೆಸ್ಟ್ಗಳು ಬಂದರೆ ನಿಮ್ಮ ಮನೇಲಿ ಕಂಜೆಸ್ಟೆಡ್, ಚಿಕ್ಕ ಮನೆ, ಬರೋಕ್ಕಾಗಲ್ಲ ಅಂತ ಅವರೇನೇ ಅಂದರು. ಅವ್ರು ಒಂದಿನ ಬರ್ತಾರೆ, ಇನ್ನೊಂದು ದಿನಕ್ಕೆ ಹೊಂಟೋಗ್ತಾರೆ. ಅವ್ರಿಗೋಸ್ಕರ ನಾವು ತಲೆ ಕೆಡ್ಸ್ಕೊಳ್ಳೋಕ್ಕಾಗಲ್ಲ. ನಾವಿರೋದ್ರಲ್ಲಿ ನಮಗೆ ಸಮಾಧಾನ ಆದರೆ ನಾವು ಅಲ್ಲೇ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಎಲ್ಲ ಕೆಲಸ ಮುಗಿಸಿ ಅವ್ರನ್ನ ಪಾರ್ಕಿಗೆ ಕರ್ಕೊಂಡೋಗಿ ಪಾರ್ಕಲ್ಲಿ ಆಟ ಆಡಿಸಿ, ಸ್ವಲ್ಪ ಜಾಸ್ತಿ ಹೇಳಿದರೆ ಬೈಕೋಬೇಡಿ, ಯಾಕೆಂದರೆ ಎಲ್ಲರಿಗೂ ಅರ್ಥ ಆಗಬೇಕು. ಈಗ ಎಷ್ಟೋ ಜನ ನನ್ನ ವ್ಲಾಗ್ಸ್ ನೋಡಿರೋರು ಪರ್ಸ್ನಲಿ ಬಂದು ಹೇಳಿದ್ದಾರೆ, ಯಾವಾಗ ನಾವು ವ್ಲಾಗ್ ಮಾಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಬೇಕು, ದೊಡ್ಡ ಮನೆ ಇರಬೇಕು ಅಂತ. ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ. ನಾವು ಹೇಗಿದ್ದೀವಿ ಅದನ್ನು ತೋರಿಸೋದು ಕೂಡ ವ್ಲಾಗ್ ಆಗಿರುತ್ತೆ. ಅದಾದಮೇಲೆ ಇನ್ನೊಂದು ವ್ಲಾಗ್ ಮಾಡ್ತಾ ಇರೋದು ನಾನು ಶೋ ಆಫ್ ಮಾಡೋದಕ್ಕಂತೂ ಅಲ್ವೇ ಅಲ್ಲ. ವ್ಲಾಗ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಇಟ್ಸ್ ಅ ಮೆಮೊರಿ ಅಷ್ಟೇ. ಈಗ ನಾವೇನು ವ್ಲಾಗ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಒಂದು ಮೆಮೊರಿ ಆಗಿರುತ್ತೆ. ಇನ್ ಫ್ಯೂಚರ್ ನಾವು ಯಾವತ್ತೋ ಒಂದು ದಿನ ಕೂತ್ಕೊಂಡು ನೋಡಿದ್ರೆ ನಮಗೆ ಖುಷಿ ಆಗಬೇಕು. ಅದಾದಮೇಲೆ ಈಗ ನನ್ನ ಸಮಾಧಾನಕ್ಕೆ ನಾನು ಮಾಡ್ತಾ ಇರೋದು ಅಂದರೆ ನಾನು ಏನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ಸಮಾಧಾನ ನನಗಿರುತ್ತೆ. ಅದಾದಮೇಲೆ ಪಾರ್ಕಿಗೆ ಕರ್ಕೊಂಡೋಗಿ ಅವ್ರನ್ನ ಆಟಾಡಿಸ್ಕೊಂಡು ವಾಪಸ್ ಮನೆ ಕಡೆ ಹೊರಟೆ ಅಂತ ಹೇಳ್ತಾ
ನೆಕ್ಸ್ಟು ಅಡುಗೆ ಮಾಡಬೇಕು. ಅಡುಗೆ ಮಾಡ್ಬೇಕಾದ್ರೆ ಸಿಗ್ತೀನಿ. ಅಲ್ಲಿಂದ ಬಂದು ನನ್ನ ಮಗನಿಗೆ ಇವತ್ತು ಕಲರಿಂಗ್ ಮತ್ತು ಬಾಡಿ ಪಾರ್ಟ್ಸ್ ಐಡೆಂಟಿಫಿಕೇಷನ್ ಇತ್ತು, ಅದನ್ನು ಮಾಡಿಸ್ತಾ ಇದ್ದೆ. ಅವನಿಗೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಮಾಡಿದ್ರೆ ನೀಟಾಗಿ ಮಾಡ್ತಾನೆ ಮತ್ತು ಪೇಷನ್ಸಾಗಿ ಕೇಳ್ತಾನೆ. ಅವನೇನಾದರೂ ಬಂದು ಚೆನ್ನಾಗಿ ಆಟ ಆಡಿಸಿ ಆಮೇಲೆ ಬುಕ್ ಎತ್ತಿದ್ರೆ ಅವ್ನಿಗೆ ಆಗೋದೇ ಇಲ್ಲ, ತುಂಬ ರೋಧಿಸ್ತಾನೆ. ಹಿಂಸೆ ಮಾಡಬೇಕು, ಓದು 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 ಅಂತ. ಬರೆಯೋದು ಹೆಂಗೋ ಬರೆದ್ಬಿಡ್ತಾನೆ ಮತ್ತು ಕಲರಿಂಗು ಬೇಗ ಮಾಡ್ತಾನೆ, ಆದರೆ ಓದಲ್ಲ. ತುಂಬ ನಿಧಾನಕ್ಕೆ ಸ್ವಲ್ಪ ಮೂಡಿ ಥರ ಓದ್ತಾ ಇರ್ತಾನೆ. ಹಿಂಸೆ ಮಾಡಬೇಕು, ಓದು 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 ಅಂತ. ಇಲ್ಲ ಅಂದರೆ ಈಗ ಮಾರ್ನಿಂಗ್ ಟೈಮ್ ಅವ್ನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆಗಿರ್ಬೋದು ಅಥವಾ ಸ್ಕೂಲಿಂದ ಬಂದ ಟೈಮಲ್ಲಿ ಆಗಿರ್ಬೋದು ಎಲ್ಲ ಗೊತ್ತಿರುತ್ತೆ, ಬಟ್ ಬೇಕಂತ ಹೇಳಲ್ಲ ಅವ್ನು. ಯಾಕೆಂದರೆ ಅದಾದಮೇಲೆ ಅವನಿಗೆ ಫುಲ್ ಕಾನ್ಸಂಟ್ರೇಷನ್ ಬರೀ ಆಟ ಆಡೋದ್ರ ಕಡೆ ಇರುತ್ತೆ. ಅದಾದಮೇಲೆ ಅವ್ರ ತಂಗಿ ಟಿ ವಿ ನೋಡ್ತಾ ಇರ್ತಾಳೆ, ಅವನ ಜೊತೆ ನೋಡಬೇಕು ಅಂತ. ಈ ಥರ ಬರೀ ಈ ಕಾನ್ಸಂಟ್ರೇಷನ್ ಅವನಿಗೆ ಇರೋದೇ ಇಲ್ಲ. ಅದೇ ಬಂದಿದ್ದ ತಕ್ಷಣ ಏನಾದರೂ ಮಾಡು ಅಂದರೆ ಎಲ್ಲ ಚೆನ್ನಾಗಿ ಬರಿತಾನೆ, ಓದ್ತಾನೆ, ತಿರ್ಗಾ ಏನೇನು ಐಡೆಂಟಿಫೈ ಮಾಡಬೇಕು ಎಲ್ಲನೂ ಮಾಡ್ತಾನೆ. ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ ಅಂತ ನಾನು ಸ್ವಲ್ಪ ಲೇಟ್ ಮಾಡಿದೆ. ನೋಡಿದ್ರೆ ಫುಲ್ ಹಿಂಸೆ ಮಾಡ್ದೆ. ಮತ್ತು ಇನ್ನೊಂದು ಅವ್ರ ಅಪ್ಪ ಇದ್ದರೆ ಬೇಗ ಮಾಡಿಬಿಡ್ತಾನೆ, ಬೈತಾರೆ ಅಂತ. ನಾನಿದ್ರೇ ಸ್ವಲ್ಪ ಅವನು ಆಟ ಆಡೋದು ಜಾಸ್ತಿ. ಸೊ ಇದಾಯಿತು. ಈಗ ಅವನಿಗಂತೂ ಹೋಮ್ವರ್ಕ್ ಮಾಡಿಸಿದ್ದಾಯಿತು. ಅದಾದಮೇಲೆ ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಇವತ್ತು ಬೀಟ್ರೂಟ್ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನನ್ನ ಜೊತೆಗೆ ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಬೀಟ್ರೂಟ್ ಸಾಂಬಾರು ಮಕ್ಕಳು ತಿನ್ನಲ್ಲ ಅಂದರೆ ನೀವು ಆರಾಮಾಗಿ ಕೊಡ್ಬೋದು. ಬೀಟ್ರೂಟ್ ಪಲ್ಯ ಮಾಡಿದ್ರೆ ನಮ್ಮ ಮನೇಲಿ ಯಾರೂ ಜಾಸ್ತಿ ತಿನ್ನಲ್ಲ, ಸೊ ಅದರಿಂದ ಬೀಟ್ರೂಟ್ ಸಾಂಬಾರು ಮಾಡ್ತಾಯಿದ್ದೀನಿ. ಈಗ ನೀವು ಅಷ್ಟೇ ಮನೇಲಿ ಮಕ್ಕಳುಗಳು ಬೀಟ್ರೂಟ್ ತಿನ್ನಲ್ಲ ಅಂತ ಅಂದರೆ ಬೀಟ್ರೂಟ್ ಸಾಂಬಾರು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಆ್ಯಕ್ಚುಲಿ ನಾರ್ಮಲ್ ನಾವು ಬೇಳೆ ಸಾಂಬಾರು ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ. ಸೊ ಅದಕ್ಕೇ ಇವತ್ತು ಬೀಟ್ರೂಟ್ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸಾರಿ, ತಲೆ ನೋವ್ತಾ ಇದೆ, ಏನು ಮಾತಾಡ್ತಿದ್ದೀನಿ ಅಂತಲೂ ಗೊತ್ತಾಗ್ತಾ ಇಲ್ಲ. ತುಂಬ ಗ್ಯಾಪ್ ಆಯ್ತಲ್ಲ ಅಂತ ವ್ಲಾಗ್ ಮಾಡ್ತಾ ಇರೋದು. ಸೊ ಇವಾಗ ಫಸ್ಟ್ ಅನ್ನಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಬೀಟ್ರೂಟ್ ಸಾಂಬಾರು ಮಾಡಿ 1 ಕಪ್ ಬೇಳೆ ತೊಗೊಳ್ಳಿ. 1 ಕಪ್ ಬೇಳೆಗೆ ಮತ್ತು 2 ಟೊಮೆಟೊ ಹಾಕ್ಕೊಳ್ಬೇಕಾಗುತ್ತೆ. ನೀವು 1 ಕಪ್ ಬೇಳೆ ತೊಗೊಂಡ್ರೆ 2 ಟೊಮೆಟೊ, ಯಾಕೆಂದರೆ ಇದು ಹುಳಿ ಇರುತ್ತೆ ಮತ್ತು ಆ ಬೀಟ್ರೂಟ್ ಸ್ವಲ್ಪ ಕಸರು ಇರುತ್ತಲ್ಲ ಅದಕ್ಕೂ ಸರಿ ಹೋಗುತ್ತೆ. 1 ಕಪ್ ಬೇಳೆಗೆ ನಾನು 1 ಸ್ಪೂನು ಸಾಲ್ಟ್ ಹಾಕ್ಕೊತಿದ್ದೀನಿ. ಅದಾದಮೇಲೆ ಸ್ವಲ್ಪ ಹಾಕ್ಕೊತಿದ್ದೀನಿ ನೋಡಿ. ಅದಾದಮೇಲೆ ಫುಲ್ ಸಾಂಬಾರ್ಗೆ ಉಪ್ಪೇ ಹಾಕೋಂಗಿಲ್ಲ. 1 ಚಮಚ ಮತ್ತು 1/4 ಚಮಚ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ನೋಡಿ, ಇಷ್ಟು ಹಾಕ್ಕೊಳ್ಳಿ ಅರಿಶಿನ, 1/4 ಚಮಚ ಅಷ್ಟೇ. ಏಕೆಂದರೆ ಬೀಟ್ರೂಟ್ ಸಾಂಬಾರು ಮಾಡೋದ್ರಿಂದ ಅದು ಎನಿವೇಸ್ ರೆಡ್ ಕಲರ್ ಬರುತ್ತೆ. ಇದಕ್ಕೆ ನಾವು ಈಗ ಬೇಳೆ ಮುಳುಗೋ ಅಷ್ಟು ನೀರು ಹಾಕ್ಕೊಬೇಕು. ಈಗ ನೋಡಿ ಬೇಳೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು 1 ಅಥವಾ 2 ವಿಷಲ್ ನೀವು ಕೂಗಿಸ್ಕೊಬೇಕು. ಕೂಗಿಸ್ಕೊಂಡ್ಮೇಲೆ ಸಿಗ್ತೀನಿ ಗೈಸ್. ಅಷ್ಟರಲ್ಲಿ ನೀವು ಬೀಟ್ರೂಟ್ನ ಹಚ್ಚಿಟ್ಕೊಳ್ಳಿ. ಇದಕ್ಕೆ 2 ಅಥವಾ 3 ಬೀಟ್ರೂಟ್ನ ಹಚ್ಚಿಟ್ಕೊಬೇಕಾಗತ್ತೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ 4 ಬೀಟ್ರೂಟ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ಬೇಳೆ ಬೆಂದೈತೆ, ಅದಕ್ಕೆ ನಾನು ಬೀಟ್ರೂಟ್ ಹಾಕ್ಕೊತಾ ಇದ್ದೀನಿ. ಹಚ್ಚಿಟ್ಕೊಂಡಿರೋ ಬೀಟ್ರೂಟ್ ಹಾಕ್ಕೊಬೇಕು. ಬೇಳೆ ಒಂದು ಸ್ವಲ್ಪ ಜಾಸ್ತಿ ಬೆಂದೋಗೈತೆ, ಯಾಕೆಂದರೆ ನಾನು ಆಫ್ ಮಾಡ್ಬಿಟ್ಟು ಪಾಪುನ ಮಲಗ್ಸಕ್ಕೆ ಹೋಗಿದ್ದೆ. ಬರೋಷ್ಟ್ರೊಳಗೆ ಆಲ್ರೆಡಿ ಎಲ್ಲ ಬೆಂದೋಗ್ಬಿಟ್ಟೈತೆ. ನೀವು 2 ವಿಷಲ್ ಅಥವಾ 1 ವಿಷಲ್ ಹೊಡ್ಸಿರ್ತೀರಲ್ಲ ಅಷ್ಟೊಂದು ಆಗಿರಲ್ಲ. ಅದಾದಮೇಲೆ ಇದಕ್ಕೇನೆ ಸ್ವಲ್ಪ ಪೌಡ್ರ್ ಹಾಕ್ಕೊಳ್ಳಿ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೊಬೇಕು. ಅದಾದಮೇಲೆ 3/4 ಚಮಚದಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ. ಮತ್ತೆ ಸಾಲ್ಟೇನು ಹಾಕೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಸಾಲ್ಟೇನು ಅವಶ್ಯಕತೆ ಇಲ್ಲ, ಫಸ್ಟೇ ಹಾಕಿರ್ತೀವಲ್ಲ ಎಲ್ಲ ಸೇರಿಸಿ. ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು, ಇವಾಗ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳಿ. ಅದಾದಮೇಲೆ ಮತ್ತೆ ನೀರು ಹಾಕೋದು ಬೇಡ. ಒಗ್ಗರಣೆ ಆದಮೇಲೆ ನೀರು ಹಾಕಿದ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಮತ್ತೆ ಕೂಗಲ್ತೀವಿ. 1 ವಿಷಲ್ ಕೂಗಿದ್ರೆ ಸಾಕು ನೋಡಿ. ಈಗ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ 2 ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. 2 ಈರುಳ್ಳಿನ ನೀಟಾಗಿ ಹಚ್ಚಿಟ್ಕೊಳ್ಳಿ ಒಗ್ಗರಣೆಗೋಸ್ಕರ. ಕುಕ್ಕರ್ ಕೂಗೋಷ್ಟ್ರೊಳಗಡೆ ಹಚ್ಚಿಟ್ಕೊಂಡ್ರೆ ನಿಮಗೆ ಒಗ್ಗರಣೆ ಹಾಕೋಕ್ಕೆ ಸರಿ ಹೋಗುತ್ತೆ. ಮೊದಲಿಗೆ ಒಂದು ಪಾತ್ರೆ ತೊಗೊಬೇಕು. ಅದನ್ನು ನೀಟಾಗಿ ಕಾಯ್ದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ.
ಎಣ್ಣೆ ಒಗ್ಗರಣೆಗೆ ನೀವೇನಾದರೂ ಸಾಂಬಾರು ಪಾತ್ರೆಯಲ್ಲೇ ಮಾಡ್ಕೊತೀರಾ ಅಂತಂದರೆ ಸಾಂಬಾರು ಪಾತ್ರೆಯಲ್ಲೂ ಕೂಡ ಮಾಡ್ಕೊಬೋದು. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಾಯ್ದ ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಅದಾದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು ನೀವು ಈಗ ಸಾಂಬಾರು ಫುಲ್ಲು ರೆಡ್ ಕಲರಾಗಿ ಆಗಿದೆ, ಬೀಟ್ರೋಟ್ ಹಾಕಿರೋದ್ರಿಂದ ಈ ಥರ ಆಗಿರುತ್ತಲ್ವ. ಈಗ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೀವು ಸಾಂಬಾರು ಒಳಗಡೆ ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ಳಿ. ಅದು ತಿರುಗಿಸ್ಕೊಂಡು ಒಂದು ಕುದಿ ಬರ್ತಾ ಇದ್ದಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಬಿಟ್ಟು ನೀವು ಸಾಂಬಾರನ್ನ ಸರ್ವ್ ಮಾಡ್ಕೊಬೋದು. ಸಾಂಬಾರು ರೆಡಿ ಅಷ್ಟೇ. ತುಂಬ ಸಿಂಪಲ್ಲು ಮತ್ತು ಬೇಗ ಕೂಡ ಮಾಡ್ಕೊಬೋದು ಮತ್ತು ತುಂಬ ಹೆಲ್ದಿ ಕೂಡ ಬೀಟ್ರೂಟ್ ಸಾಂಬಾರು. ಅಷ್ಟೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಸಾಂಬಾರು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ಥರ ಆದರೂ ವೀಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಗೈಸ್, ಮಾಡ್ತೀನಿ. ಸ್ವಲ್ಪ ಹುಷಾರಿಲ್ಲ, ಹುಷಾರಾದ್ಮೇಲೆ ಸ್ವಲ್ಪ ಡಿಫ್ರೆಂಟ್ ವೀಡಿಯೋಸ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನಂತ ಗೊತ್ತಿಲ್ಲ, ಹುಷಾರು ತಪ್ತಾನೇ ಇದ್ದೀನಿ. ಸೊ ಅದರಿಂದ ಇವತ್ತಿನ ಬ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್ ಗೈಸ್, ಅಷ್ಟೇ ತಲೆ ನೋಡ್ತಾ ಇದೆ, ಸಾರಿ, ಬಾಯ್ ಬಾಯ್.